ಹಾಯ್ ಆಲ್, ಇಂದು ರಾಮನವಮಿ ಹಬ್ಬ ಆಗಿದ್ದರಿಂದ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಬಾಗಿಲಿಗೆ ಪೂಜೆ ಮಾಡಿ ಹಾಗೆ ದೇವ್ರ ಮನೆ ಕಡೆ ಬಂದೆ. ಸೊ ಇವತ್ತು ನಮ್ಮ ರಾಮನಿಗೆ ತೊಟ್ಟಿನಲ್ಲಿ ಕುಂಡ್ರಿಸಿ ದೇವರಿಗೆ ಪೂಜೆ ಕೂಡ ಮಾಡಾಯಿತು, ಹಾಗೆ ಒಂದು ಕಾಯಿ ಕೂಡ ಒಡೆದೆ. ಸೊ ರಾಮನಿಗೆ ತೊಟ್ಲನ್ನು ರಂಗೋಲಿಯಲ್ಲೇ ಬಿಡಿಸಿ ರಾಮನನ್ನು ಅದರಲ್ಲಿ ಕುಂಡ್ರಿಸಿ ಪೂಜೆ ಮಾಡಾಯಿತು. ಹಾಗೆ ನಾಷ್ಟಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ಬಿಸಿನೀರು ಎಣ್ಣೆ ಹಾಕಿ ಕಾಯಿಸ್ಕೊಂಡಾಯಿತು. ಅದಕ್ಕೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಜಿಗಿಟ್ಟನ್ನ ಮಾಡ್ಕೊಂಡಾಯಿತು. ಇಲ್ಲಿ ತುರಿದಿರುವಂಥ ಕ್ಯಾರೆಟು, ತುರಿದಿರುವಂಥ ಸೌತೆಕಾಯಿ ಹಾಗೆ ಈರುಳ್ಳಿ ಸೊಪ್ಪು, ಸಬ್ಬಸಿಗೆ ಹಾಗೂ ಮೆಂತ್ಯ ಸೊಪ್ಪನ್ನ ತೊಗೊಂಡಾಯಿತು. ಈಗ ಇದನ್ನು ಹಿಟ್ಟಿಗೆ ಹಾಕ್ಕೊಂಡು ಒಂದಿಷ್ಟು ಉಪ್ಪು, ಖಾರ ಹಾಗೂ ಅರಿಶಿನ ಹಾಗೂ ಗರಂ ಮಸಾಲ, ಒಂದಿಷ್ಟು ಅಜ್ವೈನ್ ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ನಾದ್ಕೊಂಡಿದ್ದಾಯಿತು. ಸೊ ಇದನ್ನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ರಾಮನಿಗೆ ಅಂತ ಪಾನಕವನ್ನು ತಯಾರಿಸ್ತಿದ್ದೀನಿ. ಇಲ್ಲಿ 2 ಕಾಯಿನ ತೊಗೊಂಡಿದ್ದೀನಿ. ಈ 2 ಕಾಯಿ ಸೀಳ್ದಾಗ ಪಾನಕ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಇದಕ್ಕೆ ಏಲಕ್ಕಿ ಪೌಡ್ರು ಹಾಗೆ ಬೆಲ್ಲನ ಹಾಕೊಂಡು